ನಮಸ್ತೆ ಸ್ನೇಹಿತರೆ, ಇದು ಚೌಕಾಬಾರದ 11ನೇ ವಾರದ ಅಪ್ಡೇಟು. ಹೋದ ವಿಡಿಯೋನಲ್ಲಿ ನಿಮಗೆ ಹೇಳಿದೆ ನಾನು ಈ ಮೀಟರ್ ಬೀನ್ಸ್ ಎಲ್ಲ ನಾನು ಬೀಜ ಮಾಡೋಕ್ಕೆ ಬಿಟ್ಟಿದ್ದೀನಿ ಅಂತ ಹೇಳಿಬಿಟ್ಟು. ನೆನ್ನೆ ಮೊನ್ನೆ ಒಂದಷ್ಟು ಒಣಗಿರೋ ಮೀಟರ್ ಬೀನ್ಸ್ನ ತೆಗ್ದಾಕಿದ್ವಿ. ಇದು ಒಂದು ಹೊಸ ಎಕ್ಸ್ಪೀರಿಯನ್ಸ್ ಥರ. ಅಂದರೆ ಲೈಕ್ ಒಣಗಿದಾಗ ಎಲೆಗಳು ಕೂಡ ಒಣಗುತ್ತಾ, ಅಂದರೆ ಬೀಜ ಮಾಡೋಕ್ಕೆ ಬಿಡ್ತೀವಲ್ಲ ಆವಾಗ ಎಲೆಗಳು ಕೂಡ ಒಣಗುತ್ತಾ ಅಂತ ತಿಳ್ಕೊಳಕ್ಕೆ ಬಿಟ್ಟಿರೋದು. ಇಲ್ಲಿ ನಾವು ನೋಡಿದ್ರೆ ಈ ಎಲೆ ಎಲ್ಲ ಇವಾಗ ಒಣಗ್ತಾ ಇದೆ. ಇಲ್ಲಿ ಕೆಳಗಡೆ ನೋಡಿದ್ರು ಕೂಡ ಅಷ್ಟೇ, ಸಾಕಷ್ಟು ಎಲೆಗಳೆಲ್ಲ ಇವಾಗ ಒಣಗ್ತಾ ಬರ್ತಾ ಇದೆ. ಹಾಗೇನು ಇದು ಒಣಗ್ತಾ ಇದೆಯಾ ಇಲ್ಲ ಬೇರೆ ಏನೋ ಡೆಫಿಷಿಯನ್ಸಿ ನಂಗೆ ಗೊತ್ತಿಲ್ಲ, ಬಟ್ ನಾನು ಸ್ವಲ್ಪ ಒಂದಷ್ಟು ನೋಡಿರೋ ಪ್ರಕಾರ ಈ ರೀತಿ ಇದು ಮೀಟರ್ ಬೀನ್ಸ್ ಎಲ್ಲ ಒಣಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಅಲ್ಲಿಂದ ಬರೋ ಎಲೆಗಳೆಲ್ಲ ಕೂಡ ಒಣಗ್ತಾ ಇದೆ. ಇದು ಬೀಜ ಆಗಕ್ಕೆ ಬಿಟ್ಟರೆ ಗಿಡ ಕೂಡ ಒಣಗುತ್ತೆ ಅಥವಾ ಅದರ ಎಲೆಗಳು ಒಣಗುತ್ತೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಇದು ನೋಡ್ಬೋದು, ಇವಾಗ ಇದು ಫುಲ್ ವೈಟ್ ಕಲರ್ ಇದೆ, ಅಂದರೆ ಒಣಗ್ತಾ ಇದೆ. ಇದರದ್ದು ಎಲೆಗಳನ್ನ ನಾವು ಹುಡ್ಕೊಂಡು ಹೋದರೆ, ಅಂದರೆ ಇಲ್ಲಿದೆ ನೋಡಿ, ಇದು ಇದರದ್ದು ಎಲೆಗಳು. ಇದು ಕೂಡ ನೋಡ್ಬೋದು ನೀವು, ಒಣಗ್ತಾ ಇದೆ. ರೀಸೆಂಟಾಗಿ ಸಾಕಷ್ಟು ಈ ಥರದ್ದನ್ನು ನಾನು ಕಿತ್ತಿದ್ದೀನಿ. ಆ್ಯಕ್ಚುಲಾಗಿ ಇನ್ನೂ ಸ್ವಲ್ಪ ಒಣಗಕ್ಕೆ ಬಿಡಬೇಕು. ನಾನು ಆ್ಯಕ್ಚುಲಿ ಇದು ವೈಟ್ ಕಲರ್ ಆಗಿದ್ದ ತಕ್ಷಣ ತೆಗಿಬೋದು ಅಂದ್ಕೊಂಡೆ, ಬಟ್ ಇದನ್ನು ಬ್ರೌನ್ ಕಲರ್ ಏನೋ ಆಗುತ್ತೆ. ಆವಾಗ ತೆಗ್ದಾಕಬೇಕು. ಅದಕ್ಕೆ ಇವಾಗ ಮತ್ತೆ ಎಲ್ಲನೂ ಬಿಟ್ಬಿಟ್ಟಿದ್ದೀನಿ ಹಾಗೇ. ಮತ್ತು ಇಲ್ಲಿ ಟೊಮೆಟೊ ನೋಡಿದ್ರೆ, ಟೊಮೆಟೊ ಬಂದು ಈ ರೀತಿ ಆಗಿಬಿಡ್ತಾ ಇದೆ. ಅಂದರೆ ಇದು ಗೊತ್ತಿಲ್ಲ, ಕೊಳ್ತೋಗ್ತಾ ಇದೆಯಾ ಅಥವಾ ಬೇರೆ ಹುಳ ಏನೋ ಬಂದು ತಿನ್ಕೊತಾ ಇದೆ. ಬ್ಲ್ಯಾಕ್ ಕಲರ್ ಹುಳ ಬರುತ್ತೆ, ಅದು ತಿನ್ಕೊತಾ ಇದೆ. ಇದಕ್ಕೆ ಏನು ಮಾಡ್ಬೇಕಂತ ಗೊತ್ತಿಲ್ಲ ಅಥವಾ ಯಾಕೆ ಈ ರೀತಿ ಆಗುತ್ತೆ ಅಂತ. ನಾನು ನೆನ್ನೆ ಪಟ್ಟಿ ಮಾಡಿದೆ ಏನೇನಿದೆ ನಮ್ಮ ಬಾಕ್ಸಲ್ಲಿ ಅಥವಾ ಏನೇನು ಗಿಡ ನಾವು ಹಾಕಿರೋದು ಬಂದಿದೆ ಅಂತ. ಇಲ್ಲಿ ನಾನು ನಮ್ಮ ಚೌಕಾಬಾರದ ವೆಜಿಟೇಬಲ್ ಬೆಡ್ ಏನಿದೆ ಅದರಲ್ಲಿ ಏನೇನು ಗಿಡಗಳು ಬಂದಿದೆ ಅನ್ನೋದನ್ನು ಪಟ್ಟಿ ಮಾಡಿದ್ದೀನಿ. ಇಲ್ಲಿ ಐಡಿಯಲ್ ಆಗಿ ನಾವು 5 ಬಾಕ್ಸ್ನ ಮಾಡಬೇಕು, ಬಟ್ ಅಲ್ಲಿ ಜಾಗ ಇದ್ದಿದ್ದು ಬರೀ 4 ಬಾಕ್ಸ್ಗೆ. ಹಾಗಾಗಿ ನಾನು ಇಲ್ಲಿ ಬರೀ 4 ಬಾಕ್ಸ್ನ ಮಾಡಿದ್ದೀನಿ. ಇಲ್ಲಿ ಮೊದಲನೇ ಬಾಕ್ಸ್ನಲ್ಲಿ ನಮಗೆ 9 ಸಪ್ರೇಟ್ ಬಾಕ್ಸ್ಗಳಿರುತ್ತೆ. ಆ ಬಾಕ್ಸ್ನಲ್ಲಿ ನಾವು ಫಸ್ಟ್ ರೋನಲ್ಲಿ ಇವಾಗ ಬಂದಿರೋ ಗಿಡಗಳು ಏನೇನಂತ ಹೇಳಿದರೆ, ಬದನೆಕಾಯಿ, ಬೀನ್ಸ್ ಮತ್ತು ಟೊಮೆಟೊ. ಸೆಕೆಂಡ್ ರೋನಲ್ಲಿ ಬೀನ್ಸು, ಪಂಪ್ಕಿನ್ನು ಅಂದರೆ ಕುಂಬಳಕಾಯಿ. ಥರ್ಡ್ ಬಾಕ್ಸ್ನಲ್ಲಿ ಏನೂ ಬಂದಿಲ್ಲ. ಲಾಸ್ಟ್ ರೋನಲ್ಲಿ ನಮಗೆ ಬರೀ ಬೀನ್ಸ್ ಮಾತ್ರ ಸಿಕ್ಕಿದೆ. ಈ ಲೇಔಟ್ ಅಂದರೆ ಯಾವ ರೀತಿ ಬೀಜಗಳನ್ನ ಹಾಕಬೇಕು ಏನಂತ ಹೇಳಿಬಿಟ್ಟು ನಾನು ನೆಕ್ಸ್ಟು ವೆಜಿಟೇಬಲ್ ಬೆಡ್ ಮಾಡುವಾಗ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ಸದ್ಯಕ್ಕೆ ಏನೇನು ಬಂದಿದೆ ಅಂತ ಪಟ್ಟಿ ಮಾಡಿ ನಿಮಗೆ ಹೇಳ್ತಾ ಇದ್ದೀನಿ. ಇದ್ರ ಬಾರ್ಡರ್ಸ್ನಲ್ಲಿ ಸದ್ಯಕ್ಕೆ ಏನೂ ಬಂದಿಲ್ಲ, ಹಾಗಾಗಿ ಎಂಟಿ ಬಿಟ್ಟಿದ್ದೀನಿ. ಸೆಕೆಂಡ್ ಬಾಕ್ಸಿಗೆ ಬಂದರೆ ನಮಗೆ ಬಾರ್ಡರ್ಸ್ನಲ್ಲಿ ಕೆಸುವಿನ ಗೆಡ್ಡೆ ಮೇಲ್ಗಡೆ ಇದೆ ಮತ್ತು ಕೆಳಗಡೆ ಅರ್ಶಿನ ಬಂದಿದೆ. ಮತ್ತು ಬಾಕ್ಸಿಗೆ ಬಂದರೆ ನಾವು ಫಸ್ಟ್ ರೋನಲ್ಲಿ ಮೀಟರ್ ಬೀನ್ಸು, ಟೊಮೆಟೊ ಮತ್ತು ಮೀಟರ್ ಬೀನ್ಸ್ ಬಂದಿದೆ. ಸೆಕೆಂಡ್ ರೋನಲ್ಲಿ ಟೊಮೆಟೊ ಮತ್ತು ಮಧ್ಯದಲ್ಲಿ ಸಾಸಿವೆ ಬಂದಿದೆ. ಇದು ಬೋನಸ್ ಗಿಡ ಅಂತ ಹೇಳ್ಬೋದು, ಯಾಕಂದರೆ ನಾವು ಹಾಕಿಲ್ಲ ಸಾಸಿವೆ, ಅದೇ ಬಂದಿರೋದು. ಅದಾದಮೇಲೆ ಟೊಮೆಟೊ ಬಂದಿದೆ. ಥರ್ಡ್ ರೋನಲ್ಲಿ ನಮಗೆ ಮೀಟರ್ ಬೀನ್ಸು 2 ಕಡೆ ಬಂದಿದೆ, ಮಧ್ಯದಲ್ಲಿ ಏನೂ ಬಂದಿಲ್ಲ. ಇದು ಸೆಕೆಂಡ್ ಬಾಕ್ಸ್ದು. ಥರ್ಡ್ ಬಾಕ್ಸಿಗೆ ಬಂದರೆ ನಮಗೆ ಮೇಲೆ ಕ್ಯಾರೆಟ್ ಹಾಕಿದ್ದೀವಿ, ಕ್ಯಾರೆಟ್ದೆಲ್ಲ ಬಂದಿದೆ. ಬಟ್ ಕ್ಯಾರೆಟ್ದೇನೆಂದರೆ ಅಷ್ಟು ಬೆಳವಣಿಗೆ ಆಗ್ತಾ ಇಲ್ಲ, ಅದು ಇನ್ನೂ ರೀಸನ್ಸ್ ಗೊತ್ತಿಲ್ಲ. ನೋಡಬೇಕು, ಅದ್ರ ಮೇಲೆ ಒಂದಷ್ಟು ರಿಸರ್ಚ್ ಏನಾದ್ರು ಮಾಡಿ ಎಕ್ಸ್ಪೆರಿಮೆಂಟ್ ಮಾಡಿ ನೋಡೋಣ. ಕೆಳಗಡೆ ಬಂದು ನಾವು ಸೀಗೆಣಸು ಮತ್ತು ಅರ್ಶಿನ ಹಾಕಿದ್ದೀವಿ ಇದರಲ್ಲಿ. ಅಗೇನ್ ಈ ಅರ್ಶಿನ ಅಂದರೆ ಈ ಕಡೆ ಬಾರ್ಡರ್ಸ್ಗೆಲ್ಲ ಏನಂತ ಹೇಳಿದರೆ, ನಾವು ಬೆಡ್ ಮಾಡಾದಮೇಲೆ ಒಂದಷ್ಟು ದಿನಗಳಾದಮೇಲೆ ಇದೆಲ್ಲ ಅಡಿಷನ್ ಮಾಡಿರೋದು. ಹಾಕೋ ಟೈಮ್ನಲ್ಲಿ ಇರಲಿಲ್ಲ ನಮ್ಮ ಹತ್ರ. ಆಮೇಲೆ ಟ್ರಯಲ್ ಆ್ಯಂಡ್ ಎರರ್ ಥರ ಮಾಡಿ ಹಾಕಿರೋದಷ್ಟೇ. ಇದು ರ್ಯಾಂಡಮ್ ಆಗೇ ಪ್ಲೇಸಸ್ನಲ್ಲಿದೆ, ಬಟ್ ಬಾರ್ಡರ್ಸ್ನಲ್ಲೇ ಹಾಕಿರೋದು. ಥರ್ಡ್ ಬಾಕ್ಸ್ ಒಳಗಡೆ ಬಂದರೆ ನಮಗೆ ಫಸ್ಟ್ ರೋನಲ್ಲಿ ಮೀಟರ್ ಬೀನ್ಸ್ ಮತ್ತು ಲೇಡೀಸ್ ಫಿಂಗರ್ ಇದೆರಡು ಹಾಕಿದ್ದೀವಿ. ಸೆಕೆಂಡ್ ರೋನಲ್ಲಿ ಬರೀ ಮೀಟರ್ ಬೀನ್ಸ್ ಬಂದಿದೆ. ಥರ್ಡ್ ರೋನಲ್ಲಿ ಬೆಂಡೆಕಾಯಿ ಮತ್ತು ಮೀಟರ್ ಬೀನ್ಸ್ ಬಂದಿದೆ. ಅಗೇನ್ ಇದರದ್ದು ಲೇಔಟ್ಗೆ ಕಾರಣಗಳೆಲ್ಲ ಇದೆ, ಅದೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಸದ್ಯಕ್ಕೆ ಏನೇನು ಬಂದಿದೆ ಅಂತ ಅಷ್ಟೇ ಪಟ್ಟಿ ಮಾಡ್ತಾ ಇರೋದು. ಫೋರ್ತ್ ಬಾಕ್ಸ್ನಲ್ಲಿ ನಮಗೆ ಮೇಲೆ ಬಂದುಬಿಟ್ಟು ಕ್ಯಾರೆಟು ಮತ್ತು ಬೆಳ್ಳುಳ್ಳಿ ಹಾಕಿದ್ದೀವಿ. ರೈಟ್ ಸೈಡ್ನಲ್ಲಿ, ಯಾಕಂದರೆ ನನ್ನ ಬಾಕ್ಸ್ ಇಲ್ಲಿ ಎಂಡ್ ಆಗುತ್ತೆ, ಹಾಗಾಗಿ ಇಲ್ಲಿ ಕೂಡ ಜಾಗ ಇದೆ. ಇಲ್ಲಿ ಬಂದು ನಾವು ಕ್ಯಾರೆಟು, ಶುಂಠಿ ಮತ್ತು ಅರಿಶಿನ ಇದಿಷ್ಟು ಹಾಕಿದ್ದೀವಿ. ಕೆಳಗಡೆ ಈರುಳ್ಳಿನ ಹಾಕಿದ್ದೀನಿ. ಈರುಳ್ಳಿ ಬಂದಿತ್ತು, ಬಟ್ ನಾವು ಇದು ಈರುಳ್ಳಿ ಯಾವ ರೀತಿ ಹಾಕಿರೋದಂದರೆ, ನಾವು ಮನೇಲೇ ಯೂಸ್ ಮಾಡ್ತೀವಲ್ಲ ಈರುಳ್ಳಿ, ಆ ಥರದನ್ನು ಸುಮ್ಮನೆ ಕಟ್ ಮಾಡಿ ಹಾಗೆ ಹಾಕಿದ್ದು. ತಮಾಷೆ ಏನಂದರೆ ಇದು
ಹಾಕಿರೋದು ಈರುಳ್ಳಿ, ಬಟ್ ನಮಗೆ ಸಿಕ್ಕಿರೋದು ಸಾಂಬಾರು ಈರುಳ್ಳಿ. ಯಾಕಂದರೆ ಸಣ್ಣ ಸಣ್ಣದಾಗಿತ್ತು, ಬಟ್ ಅದು ಗೊತ್ತಿಲ್ಲ ಇನ್ನೂ ಒಂದಷ್ಟು ದಿನ ಬಿಡಬೇಕಿತ್ತಾ ಏನು ಅಂತ ಹೇಳ್ಬಿಟ್ಟು. ಬಟ್ ಅದರದ್ದು ಸ್ಪ್ರಿಂಗ್ ಆನಿಯನ್ ಥರ ಮೇಲೆ ಬರುತ್ತಲ್ಲ, ಅದು ಬಂದು ಫುಲ್ ಒಣಗಿಬಿಟ್ಟಿತ್ತು. ಸೊ ಹಾಗಾಗಿ ನಾವು ಇದು ಕಂಪ್ಲೀಟ್ ಆಗಿದೆ ಅಂತ ತೆಗೆದ್ವಿ. ಅದು ನಮಗೆ ಸಾಂಬಾರು ಈರುಳ್ಳಿ ಥರ ಸಿಕ್ಬಿಡ್ತು. ಬಾಕ್ಸ್ ಒಳಗಡೆ ಬಂದರೆ ನಮಗೆ ಸೆಂಟ್ರ್ನಲ್ಲಿ 2 ಬಳ್ಳಿ ಗಿಡ ಇದೆ, ಒಂದು ಕುಂಬಳಕಾಯಿ ಮತ್ತು ಇನ್ನೊಂದು ಹೀರೆಕಾಯಿ. ಅದ್ರ ಕೆಳಗಡೆ ಬಂದು ನಮಗೆ ಒಂದು ತೊಗರಿ ಗಿಡ ಸಿಕ್ಕಿದೆ. ಸೊ ಇದಿಷ್ಟು ನಮ್ಮ ವೆಜಿಟೇಬಲ್ ಬೆಡ್ನಲ್ಲಿರುವಂಥ ತರಕಾರಿಗಳು. ಇನ್ನು ಮಿಕ್ಕಿರೋ ಗಿಡಗಳೆಲ್ಲ ಕಳೆ ಗಿಡಗಳು, ಸೊ ಅದೆಲ್ಲ ತೆಗಿಬೇಕು. ಇನ್ನೊಂದು ಇಲ್ಲಿ ನಮಗೆ 2ನೇ ಬಾಕ್ಸ್ನಲ್ಲಿ ಸಾಸಿವೆ ಬಂದಿದೆ, ಎಲ್ಲೋ ಕಾಣೆಯಾಗ್ಬಿಟ್ಟಿದೆ. ಸ್ವಲ್ಪ ಹುಡ್ಕೋಣ ಸಾಸಿವೆನ, ಮೋಸ್ಟ್ಲಿ ಬಿದ್ದೋಗ್ಬಿಟ್ಟಿದೆಯೋ ಏನೋ ಅನಿಸುತ್ತೆ. ಸೊ ಇದು ಸಾಸಿವೆ, ಇದು ಇನ್ನೂ ದೊಡ್ಡದಾಗಿ ಇಲ್ಲಿದೆ ನೋಡಿ. ಸೊ ಇದು ಸಾಸಿವೆ. ಇದು ಆ್ಯಕ್ಚುಲಿ ಇನ್ನೊಂಚೂರು ಒಣಗಬೇಕು, ಹಾಗೆ ಬಿಟ್ಟಿದ್ದೀನಿ. ಮೋಸ್ಟ್ಲಿ ಇವಾಗ ಹಾರ್ವೆಸ್ಟ್ ಮಾಡ್ಬೋದೋ ಗೊತ್ತಿಲ್ಲ. ಆ್ಯಕ್ಚುಲಿ ಇದು ಫುಲ್ಲು ಒಂಥರ ಗೋಧಿ ಕಲರ್ ಥರ ಏನೋ ಆಗುತ್ತದು. ಸೊ ಅವಾಗ ಹಾರ್ವೆಸ್ಟ್ ಮಾಡಬೇಕು, ಬಟ್ ಏನೋ ತುಂಬ ಲೇಟ್ ಆಗುತ್ತೋ ಏನೋ ಅಂದ್ಕೊಂಡು ಗೊತ್ತಿಲ್ಲ ನನಗೆ. ಯಾಕಂದರೆ ಅದರದ್ದು ಇನ್ನೊಂದು ಸಾಸಿವೆ ಈ ಕಡೆ ಬಂದಿತ್ತು, ಇದರಲ್ಲೆಲ್ಲ ಕಿತ್ತಿದೆ, ಅದು ತುಂಬ ಬೇಗ ಕಿತ್ಬಿಟ್ಟಿದೆ. ಸೊ ಇಲ್ಲಿ ಕೂಡ ಇದೆ ಇನ್ನೊಂದು. ಸೊ ಸಾಸಿವೆ ಚೆನ್ನಾಗಿ ಬಂದಿದೆ, ಬಟ್ ಇದು ಬ್ಲ್ಯಾಕ್ ಥರ ಆಗ್ತಾಯಿದೆ. ಸೊ ಇವಾಗಲೇ ಕೀಳಬೇಕಾ ಅಥವಾ ಹಾಗೆ ಬಿಡಬೇಕಾ ಅನ್ನೋದು ಗೊತ್ತಿಲ್ಲ ನನಗೆ. ಮೋಸ್ಟ್ಲಿ ಕೀಳ್ಬೇಕು ಅನಿಸುತ್ತೆ. ಸೊ ನೋಡಿ, ಇದೊಂದು ಬಂದುಬಿಟ್ಟಿದೆ, ತೆಗೆದು ತೋರಿಸ್ತೀನಿ ನಾನು. ಸೊ ಇದು ನೋಡ್ಬೋದು, ಇನ್ನೂ ಸರಿಯಾಗಿಲ್ಲ, ಇನ್ನು ಆರೆಂಜ್ ಕಲರ್ಸಲ್ಲಿದೆ, ಆಮೇಲೆ ಮೆತ್ತಗಿದೆ ಸ್ವಲ್ಪ. ಸೊ ಟೊಮೆಟೊ ಮತ್ತು ಮೀಟರ್ ಬೀನ್ಸ್ ಬಗ್ಗೆ ಅಪ್ಡೇಟ್ ಅಷ್ಟೇ ಇರೋದು. ಟೊಮೆಟೊ ಗಿಡದಲ್ಲಿ ಒಂದು ಹುಳ ಬರ್ತಿದೆ, ಹಣ್ಣು ಸಿಗ್ತಾ ಇಲ್ಲ ನಮಗೆ. ಮೀಟರ್ ಬೀನ್ಸು ಚೆನ್ನಾಗಿ ಹಬ್ಕೊಂಡಿದೆ, ಇವಾಗ ಒಣಗ್ತಾ ಇದೆ. ಮೋಸ್ಟ್ಲಿ ಇನ್ನೊಂದು ತಿಂಗಳಾಗ್ಬೋದು ಅನ್ಸುತ್ತೆ ಇದೆಲ್ಲ ಒಣಗೋಕ್ಕೆ, ನೋಡಬೇಕು. ಮತ್ತು ಇದಕ್ಕೆ ಬಂದರೆ ಇದು ಹೂವು ಬಿಡಬೇಕು. ಇದು ಕುಂಬಳಕಾಯಿ ಬರುತ್ತಾ ಏನಂತ ಗೊತ್ತಿಲ್ಲ. ಇದು ಹೂವು ಬಿಡಬೇಕು, ಇನ್ನೂವರೆಗೂ ಹೂವು ಬಿಟ್ಟಿಲ್ಲ, ಬರೀ ಹಬ್ಕೊಂಡು ಹೋಗ್ತಾ ಇದೆ. ಅಲ್ಲಿ ಸ್ವಲ್ಪ ಹೂವು ಬರೋ ಥರ ಅನಿಸುತ್ತೆ, ಬಟ್ ಎಲ್ಲೂ ಇನ್ನೂ ಸ್ಟಾರ್ಟ್ ಆಗಿಲ್ಲ ಹೂವು ಬರೋ ಥರದ್ದು. ಅದು ಬಿಟ್ಟರೆ ಇಲ್ಲೆಲ್ಲ ಅರಿಶಿನ ಎಲ್ಲ ತುಂಬ ಚೆನ್ನಾಗಿ ಬರ್ತಾಯಿದೆ. ಮುಂಚೆ ಒಂದು ಹುಳ ಇತ್ತು, ಇನ್ನು ಅಲ್ಲೇ ಇದೆಯಾ ಇಲ್ಲ, ಮೋಸ್ಟ್ಲಿ ಹುಳ ಹೋಗಿದೆ. ಬೆಂಡೆಕಾಯಿ ಕೂಡ ನೋಡ್ಬೋದು. ಈ ಬೆಂಡೆಕಾಯಿಗೆಲ್ಲ ಬಿಸಿಲು ಜಾಸ್ತಿ ಇರಬೇಕಾ ಏನಂತ ಗೊತ್ತಿಲ್ಲ. ಮೋಸ್ಟ್ಲಿ ಬಿಸಿಲು ಕಮ್ಮಿ ಇಲ್ಲಿ ಬೀಳೋದ್ರಿಂದ ಗ್ರೋತ್ ತುಂಬ ಲೇಟ್ ಆಗ್ತಿದೆ ಅನಿಸುತ್ತೆ. ಯಾಕಂದರೆ ಅಲ್ಲಿ ಕೂಡ ಒಂದು ಬೆಂಡೆಕಾಯಿ ಇದೆ, ತುಂಬ ಚೆನ್ನಾಗಿ ಬಂದಿದೆ ಆ ಕಡೆದು. ಸೊ ಇಲ್ಲಿ ಏನಾದರೂ ನಾನು ಸ್ವಲ್ಪ ಜಾಗ ಮಾಡಿ ಇದಕ್ಕೆ ಬಿಸಿಲು ಬೀಳೋ ಥರ ಮಾಡಬೇಕಾ ಗೊತ್ತಿಲ್ಲ. ಇದು ಕೂಡ ಚೆನ್ನಾಗಿ ಬರ್ತಾಯಿದೆ, ಸೀಗೆಣಸು. ಇನ್ನೊಂದು, ಈ ಕಡೆ ನಮ್ಮ ಖಾಲಿ ಸೈಟಲ್ಲಿ ಒಂದು ಜೋಳ ಹಾಕಿದ್ವಿ. ಸೊ ಇವಾಗ ಜೋಳ ಇಲ್ಲಿ ಬರ್ತಾಯಿದೆ. ಇದು ವೈಟ್ ಕಲರ್ ಜೋಳ ಇರುತ್ತಲ್ಲ ಅದು. ಸೊ ಇದು ಫಸ್ಟ್ ಟೈಮು, ಹೇಗೆ ಬರುತ್ತೆ ಏನಂತ ಗೊತ್ತಿಲ್ಲ, ನೋಡ್ತಾ ಇದ್ದೀನಿ. ಆಮೇಲೆ ಇಲ್ಲಿ ಕೂಡ ಅಷ್ಟೇ 2 ಜೋಳ ಹಾಕಿದ್ದೀವಿ, ಅದು ಕೂಡ ಬರ್ತಾಯಿದೆ. ಈ ಕಡೆ ಬಾರ್ಡರ್ಸ್ನಲ್ಲೆಲ್ಲ ಈ ಅರಿಶಿನ ಮತ್ತು ಶುಂಠಿ ಇದೆಲ್ಲ ಕೂಡ ಹಾಕಿದ್ದೀವಿ, ತುಂಬ ಚೆನ್ನಾಗಿ ಬರ್ತಾಯಿದೆ. ಬಟ್ ಇದೇನೆಂದರೆ ಕ್ಯಾರೆಟ್ ಮಾತ್ರ ಅಷ್ಟೊಂದು ಡೆವಲಪ್ಮೆಂಟ್ ಥರ ಕಾಣಿಸ್ತಿಲ್ಲ. ಸೊ ಇದು ಮೋಸ್ಟ್ಲಿ ನಾವು ಇದ್ರ ಎಲೆಗಳನ್ನ ಏನಾದರೂ ಕಟ್ ಮಾಡಬೇಕಾ, ಆಮೇಲೆ ಇನ್ನೂ ಡೆವಲಪ್ ಆಗುತ್ತಾ, ಅದ್ರ ಬಗ್ಗೆ ನಮಗೆ ಅಷ್ಟೊಂದು ತಿಳುವಳಿಕೆ ಇಲ್ಲ. ಟ್ರಯಲಿಗೆ ಮೋಸ್ಟ್ಲಿ ಒಂದಷ್ಟು ಎಲೆಗಳನ್ನ ನಾನು ಕಟ್ ಮಾಡಿ ನೋಡ್ತೀನಿ. ಆ್ಯಂಡ್ ಇದಕ್ಕೂ ಚೆನ್ನಾಗಿ ಬಿಸಿಲು ಬೇಕಾ ಏನಂತ ಗೊತ್ತಿಲ್ಲ. ಮೇ ಬಿ ಇಲ್ಲಿ ಅಷ್ಟು ಬಿಸಿಲು ಬೀಳದೇ ಇರೋದ್ರಿಂದ ಇದು ಇಲ್ಲಿಗೆ ನಿಂತಿದೆ ಅಂತ ಅನಿಸುತ್ತೆ. ಯಾಕಂದರೆ ಒಂದೆರಡು ಕಡೆ ನಾನು ಹಾಗೆ ಕಿತ್ತು ನೋಡಿದೆ ಏನಾಗ್ತಿದೆ ಅಂತ ಹೇಳಿಬಿಟ್ಟು, ಅಷ್ಟೊಂದೇನು ಡೆವಲಪ್ಮೆಂಟ್ ಆಗ್ತಿಲ್ಲ. ಮೋಸ್ಟ್ಲಿ ಕ್ಯಾರೆಟ್ಗೆ 3 ತಿಂಗಳು ಬೇಕಾಗತ್ತೆ ಅನಿಸುತ್ತೆ. ಸೊ 2.5 ತಿಂಗಳಾದ್ರೂ ಏನೂ ಅಷ್ಟು ಡೆವಲಪ್ಮೆಂಟ್ ಇರಲಿಲ್ಲ. ಸೊ ಗೊತ್ತಿಲ್ಲ, ಇನ್ನೊಂದು ಸತಿ ನೋಡ್ತೀನಿ ನಾನು ಎಷ್ಟು ದಿನ ಬೇಕಿದ್ದಕ್ಕೆ ಡೆವಲಪ್ ಆಗೋಕ್ಕೆ ಏನಂತ ಹೇಳಿಬಿಟ್ಟು. ನೆಕ್ಸ್ಟ್ ನಾವು ಈ ಕಡೆ ಬಂದರೆ ಇದು ಕೆಸ್ವಿನ ಗಡ್ಡೆ. ಸೊ ಮುಂಚೆ ಬರೀ 2 ಎಲೆ ಇತ್ತು, ಇವಾಗ ಇನ್ನೊಂದು ಎಲೆ ಬರ್ತಾಯಿದೆ.
ಸೊ ಇದೆಲ್ಲ ಚೆನ್ನಾಗಿ ಡೆವಲಪ್ ಆಗ್ತಾ ಇದೆ. ಆ್ಯಂಡ್ ಇಲ್ಲೆಲ್ಲ ನೋಡ್ಬೋದು ಸಾಕಷ್ಟು ಎಲೆಗಳೆಲ್ಲ ಒಣಗಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಇದು ಆದಷ್ಟು ಬೇಗ ಒಣಗಿದ್ರೆ ಖುಷಿ, ಯಾಕಂದರೆ ಕೀಳಕ್ಕೆ ಆಸೆ ಇಲ್ಲ. ಸೊ ಬೇಗ ಒಣಗಿಬಿಟ್ಟು ಫುಲ್ ಕ್ಲಿಯರ್ ಆದರೆ ನೆಕ್ಸ್ಟು ಹೊಸ ಮಡಿ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಅಷ್ಟೇ. ಇದು ನೋಡ್ಬೋದು ಬೆಂಡೆಕಾಯಿ ಈ ಕಡೆ ಎಲ್ಲ ಚೆನ್ನಾಗಿ ಬಂದಿದೆ. ಇದು ಕೂಡ ಗೊತ್ತಿಲ್ಲ ಎಷ್ಟು ದಿನ ತೊಗೊಳುತ್ತೆ ಕಾಯಿ ಬಿಡೋಕ್ಕೆ ಅಂತ ಹೇಳಿಬಿಟ್ಟು. ಅದು ಬಿಟ್ಟು ಮಿಕ್ಕಿದ ಈ ಕಡೆ ಎಲ್ಲ ಅಷ್ಟೇ. ಇನ್ನು ಟೊಮೆಟೊ ಗಿಡ ಮತ್ತು ಮೀಟ್ರ್ ಬೀನ್ಸು ಆ ಥರದ್ದೇ ಇರೋದು. ಇದು ಬದನೆಕಾಯಿ ಕೂಡ ಅಷ್ಟೇ ಇಷ್ಟು ಬಂದಿದೆ. ಇದು ಕೂಡ ಯಾವಾಗ ಕಾಯಿ ಬಿಡುತ್ತೆ ಅಂತ ಗೊತ್ತಿಲ್ಲ, ಕಾದು ನೋಡಬೇಕಿಲ್ಲ. ಸೊ ಓವರಾಲಾಗಿ 11ನೇ ವಾರದ ಅಪ್ಡೇಟು ಇಷ್ಟೇ ಇರೋದು. ಇನ್ನು ಮಿಕ್ಕಿದೆಲ್ಲ ಇದು ಒಣಗಕ್ಕೆ ಕಾಯಬೇಕಷ್ಟೆ. ಸೊ ಮುಂದಿನ ವಾರ ನಾನು ನೋಡ್ತೀನಿ ಒಂದು ಅಪ್ಡೇಟ್ ಮಾಡೋಕ್ಕೆ. ಸೊ ಆವಾಗ ಕರೆಕ್ಟಾಗಿ 3 ತಿಂಗಳು ಕಂಪ್ಲೀಟ್ ಆಗುತ್ತೆ. ಸೊ 3 ತಿಂಗಳಲ್ಲಿ ಒಂದೊಳ್ಳೆ ಎಕ್ಸ್ಪೀರಿಯೆನ್ಸ್ ಸಿಕ್ದಂಗೆ ಆಗುತ್ತೆ ನನಗೆ. ಸೊ ಇದಿಷ್ಟು ಈ ವಿಡಿಯೋನಲ್ಲಿ. ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಧನ್ಯವಾದಗಳು.